ವೆಲ್, ಸ್ವಾರ್ಥ ಇದ್ರೆ ಓಕೆ ರೀ, ಆದರೆ ಪರಮ ಸ್ವಾರ್ಥ ಆಸೆ ಇದ್ರೆ ಓಕೆ, ಪರಮ ದುರಾಸೆ ಅನ್ನೋದಕ್ಕೆ ನಮ್ಮ ರಾಜಕಾರಣ ಇವತ್ತು ಅತಿ ದೊಡ್ಡ ಸಾಕ್ಷಿಯಾಗಿದೆ. ಆದರೆ ಕೊನೆಗೆ ಅದು ನಮಗೆ ಬಂದು ತಲುಪುತ್ತೆ. ಯಾಕಂತ ಹೇಳಿದ್ರೆ ನಾವೇ ಅವರನ್ನು ಚೂಸ್ ಮಾಡಿದ್ದೀವ್ರಿ. ಹೀಗಾಗಿ ಬಹಳ ದೊಡ್ಡ ದೃಷ್ಟಿಕೋನದಿಂದ ಈ ಸುದ್ದಿನ ನೋಡೋಣ ಅಂತ ಹೇಳ್ತಾ ಲೆಟ್ಸ್ ಗೋ ಫಾರ್ ದ ಫಸ್ಟ್ ನ್ಯೂಸ್ ಆಫ್ ದಿಸ್ ಬುಲೆಟಿನ್. ಅಡ್ಡ ಮತದಾನದ ಎಫೆಕ್ಟ್, ಬಿಜೆಪಿ ಜೆಡಿಎಸ್ ದೋಸ್ತಿಯಲ್ಲಿ ಬಿರುಕುಂಟಾಯ್ತಾ? ಯಾಕೆ ಅಡ್ಡ ಮತದಾನ ಅನ್ನೋದನ್ನೇ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಆ ಪಕ್ಷದಿಂದ ಒಬ್ಬ ಸದಸ್ಯನನ್ನ ಕರೆಸ್ಕೊಂಡ್ರೆ ಹೆಂಗಿರುತ್ತೆ ಅನ್ನೋದು ಈಗ ಸದ್ಯದ ಸಮಾಚಾರ. ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಪರಿಷತ್ ಅಡ್ಡ ಮತದಾನದ ಹೊಡೆತ ಒಂದ್ ಕಡೆ ಆದ್ರೆ ಮೈತ್ರಿಯಲ್ಲಿ ಬಿರುಕುಂಟಾಗಬಹುದು, ಬಿಜೆಪಿ ಜೆಡಿಎಸ್ ಪಕ್ಷಗಳು ದೂರ ದೂರ ಆಗಬಹುದು ಅನ್ನುವ ಮಾತಿಗೆ ಈಗ ರೆಕ್ಕೆ ಪುಕ್ಕ ಎಲ್ಲವೂ ಕೂಡ ಬರ್ತಾ ಇದ್ದಾವೆ. ಜೆಡಿಎಸ್ನ ಯಾವ ಹೋರಾಟಕ್ಕೂ ಕೂಡ ಭಾರತೀಯ ಜನತಾ ಪಕ್ಷ ಇದುವರೆಗೂ ಬೆಂಬಲ ಸೂಚಿಸಿಲ್ಲ. ಬಿಡದಿ ಹೋರಾಟದಲ್ಲೂ ಅಷ್ಟರ ಮಟ್ಟಿಗೆ ಭಾಗಿಯಾಗಿಲ್ಲ ಕೇಸರಿ ಸೇನೆ. ಆದ್ರೂ ಮೈತ್ರಿಗೆ ಭಂಗ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ದೋಸ್ತಿ ಕಟ್ಟಾಗೋ ಭಯಕ್ಕೆ ಏನಾದ್ರೂ ದಳಪತಿಗಳು ಸಿಕ್ಕಾಕೊಂಡಿದ್ದಾರಾ? ಅದೇ ಕಾರಣಕ್ಕೆ ಒಗ್ಗಟ್ಟಿನ ಜಪ ಮಾಡ್ತಿದ್ದಾರಾ ಎಚ್.ಡಿ.ಕೆ? ಹಾಗಾದ್ರೆ ಏನದು ಸಮಾಚಾರ? ಜೊತೆಗೆ ಬಿಜೆಪಿ ನಾಯಕರನ್ನೇ ಆಪರೇಷನ್ ಮಾಡ್ತಾ ಇದೆ ಜೆಡಿಎಸ್. ಬಿಜೆಪಿಯಲ್ಲಿದ್ದಂಥ ಅಖಂಡ ಶ್ರೀನಿವಾಸ ಮೂರ್ತಿ ಜೆಡಿಎಸ್ಗೆ ಈಗಾಗಲೇ ವಾಪಸ್ ಆಗಿದ್ದಾರೆ. ಅದನ್ನು ಘರ್ ವಾಪಸಿ ಅಂತಿರೋ, ದುರ್ವಾಪಸಿ ಅಂತಿರೋ, ಏನು ವಾಪಸಿ ಅಂತಿರೋ, ಒಟ್ನಲ್ಲಿ ವಾಪಸ್ ಹೋಗಿದ್ದಾರೆ. ಜೆಡಿಎಸ್ ನಡೆಯಿಂದ ಬಿಜೆಪಿ ಕೆರಳುತ್ತಾ ಅರಳುತ್ತಾ ಗೊತ್ತಿಲ್ಲ, ಮೈತ್ರಿ ಕಳೆದುಕೊಳ್ಳುತ್ತಾ ಕಾದ್ ನೋಡಬೇಕಾಗಿದೆ. ಒಟ್ನಲ್ಲಿ ಕುತೂಹಲ ಅಂತೂ ಮೂಡಿಸಿದೆ ಸದ್ಯದ ರಾಜಕೀಯ ಬೆಳವಣಿಗೆಗಳು. ವೆಲ್, ಸುದ್ದಿಯ ಆರಂಭಕ್ಕೂ ಮುನ್ನ ಹೇಳ್ತಾ ಇದ್ದೆ, ಎಲ್ಲ ವಿಚಾರದಲ್ಲೂ ದುಡ್ಡು 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 ಎಷ್ಟರ ಮಟ್ಟಿಗೆ ಇವತ್ತು ಕಾರಣ ಆಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಆಡಳಿತ ಮಾಡೋಕೆ ಬರ್ತಾ ಇರೋದು ಯಾರು, ಯಾವ ಕಾರಣಕ್ಕೆ? ದುಡ್ಡಿರೋರೆ ಮತ್ತಷ್ಟು ದುಡ್ಡು ಮಾಡೋಕೆ ಬರ್ತಾ ಇದ್ದಾರಾ, ಅಥವಾ ಬರೀ ಪ್ರತಿಷ್ಠೆಗೆ ಒಂದೇ ಇಲ್ಲಿ ರಾಜಕಾರಣ ನಡೀತಾ ಇದೆಯಾ ಅನ್ನೋದನ್ನು ಗಮನಿಸಿದಾಗ ಹೌದು, ಮನಿ ಮತ್ತು ಪವರ್ ಅನ್ನೋದು ಒಂದು ಅಫೀಮ್ ಆಗಿದೆ. ಹಿಂಗಿರುವಾಗ ನಮಗೇನು ಬೇಕೋ ಅದನ್ನು ಮಾಡ್ತೀವ್ರಿ. ಅಂದರೆ ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಆ ಹೆಸರು ಹೇಳಿಕೊಂಡು ನಾವು ಹೆಂಗೆ ನಡ್ಕೊಳ್ತಾ ಇದ್ದೀವಿ ಅನ್ನೋದು ಈಗ ಒಂದು ವಿಚಾರ. ಈಗ ಯಾಕೆ ಇಷ್ಟೊಂದು ದೊಡ್ಡ ಪೀಠಿಕೆ ಅಂತ ಹೇಳಿದ್ರೆ, ಅಡ್ಡ ಮತದಾನ ಮೊನ್ನೆ ನಡೀತಲ್ಲ ಪರಿಷತ್ ಚುನಾವಣೆ, ಅಲ್ಲಿ ಅಡ್ಡ ಮತದಾನದ ಒಂದು ಪರಿಣಾಮ ಮೊದಲೇ ಬಿಜೆಪಿ ಈಗ ನಿಗಿ ಕೆಂಡ ಕಾರ್ತಾ ಇದೆ. ಅದರಲ್ಲಿ ಜೆ ಡಿ ಎಸ್ನವ್ರು ಏನು ಮಾಡಿದ್ದಾರೆ, ಈಗ ಮೈತ್ರಿ ಅಲ್ವಾ, ಜೆ ಡಿ ಎಸ್ ಮತ್ತು ಬಿಜೆಪಿ ದೋಸ್ತಿ ಕುಚ್ಚಿಕ್ಕು ಈಗ. ಹಿಂಗಿರುವಾಗ ಬಿ ಜೆ ಪಿಗೆ ಸೇರ್ಪಡೆಗೊಂಡಂಥವರನ್ನು ಅಖಂಡ ಶ್ರೀನಿವಾಸ ಮೂರ್ತಿ ಅವರನ್ನು ಪುಲಕೇಶಿ ನಗರದ ಅಭ್ಯರ್ಥಿಯಾಗಿದ್ದರು. ಅವರು ಬಹಳ ದೊಡ್ಡ ಮತಗಳ ಅಂತರದಲ್ಲಿ ಗೆದ್ದಿದ್ರು, ಆಮೇಲೆ ಸೋತರು ಅಲ್ವಾ, ಬಿ ಜೆ ಪಿಗೆ ಸೇರ್ಪಡೆ ಆದರು. ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳಾದವು ಅನ್ನೋದನ್ನು ನೋಡಿದ್ರಿ. ಬಿ ಜೆ ಪಿಯಲ್ಲಿ ಅಷ್ಟಾಗಿ ಅವರಿಗೆ ಏನು ಕಂಫರ್ಟ್ ಝೋನಲ್ಲಿ ಅವ್ರು ಇದ್ದರು ಅಂತ ಅನ್ನಿಸ್ತಾ ಇರಲಿಲ್ಲ. ಹಂಗಾಗಿ ಅವರು ಜೆ ಡಿ ಎಸ್ಗೆ ಬಂದಿದ್ದಾರೆ ಅಂತ ಅಂದುಕೊಳ್ಳೋಣ, ಕರೆಸ್ಕೊಂಡಿದ್ದಾರೆ. ಹೌದು, ಅವ್ರಿಗೆ ಟಿಕೆಟ್ ಕೊಡ್ಬೋದು. ಈಗ ಬಿ ಜೆ ಪಿ ಈ ವಿಚಾರವನ್ನು ಹೆಂಗೆ ನೋಡುತ್ತೆ? ಮೊದಲೇ ಈಗ ಮಜ್ಜಿಗೆ ಪೂರ್ತಿ ರಾಮಾಯಣ ಅಂತ ಹೇಳ್ತಾರೆ. ಅಂದರೆ ನೀವು ಇಷ್ಟರವರೆಗೂ ಮಾತ್ರ, ನೀವು ಇದನ್ನು ಕೊಟ್ಟರೆ ನಾವು ನಿಮ್ಮ ಜೊತೆಗಿರ್ತೀವಿ, ಅದನ್ನು ಕೊಟ್ಟರೆ ನಿಮ್ಮ ಜೊತೆಗಿರ್ತೀವಿ, ಇಬ್ಬರಿಗೂ ಬೇಕಾ ಈಗ? ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಜೆ ಡಿ ಎಸ್ನ ಅನಿವಾರ್ಯತೆ ಅವಶ್ಯಕತೆ ಎರಡೂ ಇಲ್ವಾ ಅನ್ನುವ ಒಂದು ಸೂಚನೆ ಈಗ ಸದ್ಯಕ್ಕೆ ಕಾಡ್ತಾ ಇದೆ. ಇನ್ನೇನು ಸಾರ್ವತ್ರಿಕ ಚುನಾವಣೆಗೆ ದಿನಗಳು ಹತ್ತಿರ ಆಗ್ತಾ ಇದ್ದ ಹಾಗೆ ಈ ಎಲ್ಲ ಬೆಳವಣಿಗೆಗಳು ಕೂಡ ತನ್ನದೇ ಆದಂಥ ಬಣ್ಣ ಪಡೆದುಕೊಳ್ಳುತ್ತೆ. ಅದಕ್ಕೆ ಏನು ಬ್ರಷ್ ಕುಂಚ ಅಂತ ಹೇಳ್ತೀವಲ್ಲ, ಅದೆಲ್ಲ ತುಂಬ ಬದಲಾಗುವಂಥ ಸಾಧ್ಯತೆಗಳಿರುತ್ತವೆ. ಏನು ಬೇಕಾದರೂ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದ್ದಾವೆ. ಈಗ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಿನಿಂದ ರಾಜ್ಯದಲ್ಲಿ ಒಂದು ಹೊಸ ಸಂಚಲನ ಕೂಡ ಸೃಷ್ಟಿಯಾಗಿದೆ. ಹೀಗಾಗಿ ಯಾರ್ಯಾರನ್ನು ಸದೆ ಬಡಿಬೇಕು, ಹೆಂಗೆ ಕಟ್ಟ ಹಾಕಬೇಕು, ಇಂಥದ್ದೇ ಆಲೋಚನೆಗಳು ಇರುತ್ತವೆ. ಇದರಲ್ಲೆಲ್ಲ ಆಡಳಿತ ಮಾಡಿ ಅಭಿವೃದ್ಧಿ ಮಾಡಿ ಅಂತ ನಾವು ಕೇಳ್ಕೊಳ್ಳೋಕ್ಕಾಗತ್ತಾ ಸ್ವಾಮಿ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ. ಎಸ್, ಈ ಎಲ್ಲ ಆಯಾಮಗಳಿಂದ ನಾವು ಈ ಸುದ್ದಿನ ನೋಡ್ತಾ ಲೆಟ್ಸ್ ಹ್ಯಾವ್ ಅ ಕಾನ್ವರ್ಸೇಷನ್ ವಿತ್ ಅವರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೀವನ್ ಆನ್ ಫೋನೋ. ಜೀವನ್, ಏನೀಗ ಸದ್ಯದ ಸಮಾಚಾರ? ಈಗ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಜೆ ಡಿ ಎಸ್ಸಿಗೆ ಬರೋದ್ರಿಂದ ಬಿ ಜೆ ಪಿಯ ಆ ಒಂದು ಮೈತ್ರಿಗೆ ಎಷ್ಟರ ಮಟ್ಟಿಗೆ ಧಕ್ಕೆ ಆಗ್ಬೋದು, ಮತ್ತು ಅಡ್ಡ ಮತದಾನ ಕೂಡ ಈಗ ದೊಡ್ಡ ಮಟ್ಟದ ಅಡ್ಡ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಈಸ್ ದೇರ್ ಎನಿಥಿಂಗ್ ಪಾಸಿಟಿವ್ ಡೆವಲಪ್ಮೆಂಟ್
ಫಾರ್ ದಿಸ್ ಮೈತ್ರಿ, ಈ ಒಂದು ಏನು ಮೈತ್ರಿಗೆ, ಅಲಯನ್ಸಿಗೆ ಎಷ್ಟರ ಮಟ್ಟಿಗೆ ಧಕ್ಕೆ ಆಗ್ಬೋದು ಅನ್ಸುತ್ತೆ ಸದ್ಯದ ಬೆಳವಣಿಗೆ? ಎಸ್ ರಾಘವ್ ಸೂರ್ಯ, ಏನಿ ಒಂದು ಬೆಳವಣಿಗೆ ನಡೆದಿದೆ, ಏನೋ ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಬಂದು ಏನು JDS ಪಕ್ಷವನ್ನ ಈಗಾಗಲೇ ಸೇರಿರುವಂತದ್ದು ಎಲ್ರಿಗೂ ಗೊತ್ತಿರುವಂತ ವಿಚಾರ. Correct. ಸದ್ಯ ಈ ಒಂದು ವಿಚಾರನೂ ಆಗಿರ್ಬೋದು, ಇದ್ರ ಜೊತೆಗೆ ಮೊನ್ನೆ ನಡೆದಂತಹ ಏನ್ ಪರಿಷತ್ ಚುನಾವಣೆ ಇದೆ, ಈ ಪರಿಷತ್ ಚುನಾವಣೆಯಲ್ಲಿ ಏನು ಅಡ್ಡ ಮತದಾನಗಳು ಎರಡೂ ಪಕ್ಷದಿಂದಲೂ ನಡೆದಿರುವಂತದ್ದು. JDS ಹಾಗೂ ಬಿಜೆಪಿ ಪಕ್ಷದಿಂದ ಅಡ್ಡ ಮತದಾನ ನಡೆದಿದೆ. ಆದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಿದ JDS ಸದ್ಯ ಈವರೆಗೆ ಯಾವುದೇ ರೀತಿಯಾದಂತಹ ಈ ಒಂದು ಅಡ್ಡ ಮತ ಗಂಭೀರವಾಗಿ JDS ನವರು ಪರಿಗಣಿಸಿಲ್ಲ. ಇದರ ಜೊತೆಗೆ ಬಿಜೆಪಿಯವರು ಇನ್ನು ಆಣೆ ಪ್ರಮಾಣದ ಮೊರೆ ಹೋಗಿರುವಂತದ್ದು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅನ್ನುವ ಮೂಲಕ. ಸದ್ಯ ಇದೆಲ್ಲ ಇದರ ಜೊತೆಗೆ ಏನು ಅಂದ್ರೆ ಅಡ್ಡ ಮತದಾನ, ಯಾಕೆಂದ್ರೆ ಹೆಚ್ಚುವರಿ ಮತಗಳು ಏನು ಬಿಜೆಪಿ ಹತ್ರ ಇದ್ದಂತಹ ಹೆಚ್ಚುವರಿ ಮತಗಳನ್ನ JDS ನವರಿಗೆ ಕೊಡ್ತೀವಿ ಅಂತ ಒಂದು ಮಾತುಗಳನ್ನ, ಅಂದ್ರೆ ಒಂದು ಮಾತುಕತೆಗಳು ಆಗಿದ್ದು. ಆ ಒಂದು ವಿಚಾರದಲ್ಲೂ ಕೂಡ ಸದ್ಯ JDS ಅಭ್ಯರ್ಥಿ ಏನು 14 ಓಟನ್ನ ಪಡೆದ್ರು, ಆ 14 ಓಟ್ಗಳಲ್ಲಿ ಯಾವುದೇ ರೀತಿಯಾದಂತಹ ಬಿಜೆಪಿ ಅಭ್ಯರ್ಥಿ ಏನು ನಾಯಕರ ಮತಗಳು ಬಂದಿರುವ ಮಟ್ಟಿಗೆ ಕಾಣ್ತಿಲ್ಲ. ಅದು ಎಲ್ರಿಗೂ ಈ ರಿಸಲ್ಟ್ ಏನ್ ಬಂತು ಪರಿಷತ್ ಚುನಾವಣೆ ಅದ್ರಲ್ಲಿ ಗೊತ್ತಾಗಿದೆ. ಅದ್ರ ಜೊತೆಗೆ ಇನ್ನು ಏನು ಇವೆಲ್ಲ ಬೆಳವಣಿಗೆಗಳು ನಡೆದಿದೆ, ಇದರಿಂದ ಮೈತ್ರಿಗೆ ಬಿರುಕಾಗುವ ಬಹಳಷ್ಟು ಸಂಭವಗಳು ಇರುವಂತದ್ದು. ಇನ್ನು ಇದ್ರ ಜೊತೆಗೆ ಇನ್ನು ಕುಮಾರ್ ಮೈತ್ರಿಯಲ್ಲಿ ಎಲ್ಲೋ ಬಿರುಕು ಬರುತ್ತೆ ಅನ್ನೋದು ಒಂದು ಸುಳಿವು ಸಿಕ್ಕಿರೋ ಹಾಗೆ ಕಾಣ್ತಿದೆ. ಅದಕ್ಕೋಸ್ಕರನೇ ಯಾವಾಗ್ಲೂ ಯಾವುದೇ ರೀತಿ ವಿಚಾರದಲ್ಲೂ ಕೂಡ ಏನು ಮೈತ್ರಿಯ ಬಗ್ಗೆ ಬಿರುಕು ಅಂತ ಯಾರು ಮಾತನಾಡ್ದಲೇ ಇರೋ ಟೈಮ್ನಲ್ಲೂ ಕೂಡ ಮೈತ್ರಿಯಲ್ಲಿ ಯಾವುದೇ ಬಿರುಕು ಉಂಟಾಗಲ್ಲ ಅಂತ ಕುಮಾರಸ್ವಾಮಿ ಅವರು ಪದೇ ಪದೇ ಇತ್ತೀಚೆಗೆ ಹೇಳ್ತಿರುವಂತದ್ದು. ಜೀವನ್ ಕರೆಕ್ಟ್, ಅವ್ರು ಏನಾದ್ರು ಹೇಳ್ಕೊಳ್ಳಿ. ಅದರ ಜೊತೆಗೆ ಸದ್ಯದ ಪ್ರಶ್ನೆ ಮತ್ತೊಂದೇನು ಅಂತ ಹೇಳಿದ್ರೆ, ನೀವು ಬಿಡದಿಗೂ ಕೂಡ ಹೋಗಿದ್ರಿ ಮೊನ್ನೆ, ಒಂದು ರಿಯಾಲಿಟಿ ಚೆಕ್ ಕೂಡ ಮಾಡಿದ್ರಿ ಟೌನ್ಶಿಪ್ಗೆ ಸಂಬಂಧಪಟ್ಟ ಹಾಗೆ. ಭಾರತೀಯ ಜನತಾ ಪಕ್ಷದ ಭಾಗವಹಿಸುವಿಕೆಗೆ ಸಂಬಂಧಪಟ್ಟಂಗೆ ಏನು ವಿಶ್ಲೇಷಣೆ ನೀಡ್ತೀರಿ? ಅಂದ್ರೆ ತುಂಬಾ ಪವರ್ಫುಲ್ ಆಗಿ ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ಅನ್ಸುತ್ತಾ ಇದರಲ್ಲಿ, ಅಥವಾ ಇದು ಡೈರೆಕ್ಟ್ ಫೈಟ್ ಬಿಟ್ವೀನ್ DK ಅಂಡ್ HDK ಅನ್ನೋ ಥರದಲ್ಲಿ ಏನಾದರೂ ಬಿಂಬಿತ ಆಗಿದೆಯಾ ಪೊಲಿಟಿಕಲಿ ಡೈರೆಕ್ಟ್ ಇದು ಬಿಡದಿ ವಿಚಾರ ಏನ್ ನಡೀತಿದೆ ಅದು ಡೈರೆಕ್ಟ್ ಆಗಿ DK ವರ್ಸಸ್ HDK ಅನ್ನೋ ರೀತಿನೇ ಬಿಡದಿಯಲ್ಲೂ ಕೂಡ ಬಿಂಬಿಸ್ತಿರುವಂತದ್ದು ರಾಘವ್ ಸೂರ್ಯ. ಯಾಕೆಂದ್ರೆ ಯಾವುದೇ ರೀತಿಯಾದಂತಹ ಈವರೆಗೆ ಅವರ ಪಾದಯಾತ್ರೆ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಕೂಡ ಮಾಡ್ತಾರೆ. ಒಂದು ಪಾದಯಾತ್ರೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಬಿಜೆಪಿ ಅಭ್ಯರ್ಥಿಗಳು ಭಾಗಿಯಾಗಿರೋದಿಲ್ಲ. ಅದ್ರ ಜೊತೆಗೆ ಏನು ಈ ಹಿಂದೆ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಅಲ್ಲಿಗೆ ಈಗ ಬಿಡದಿ ರೈತರು ಏನು ಹೋರಾಟ ಮಾಡ್ತಿದ್ದಾರೆ ಆ ಒಂದು ವಿಚಾರಗೂ ಅಲ್ಲಿ ಅಶೋಕ್ ಅವರು 1-2 ಸಲ ಹೋಗಿರ್ತಾರೆ ಹೊರತು ಆ ರೈತರಿಗೆ ಜಾಸ್ತಿ ಬೆಂಬಲ ಕೊಡ್ತಿಲ್ಲ ಅನ್ನುವಂಥದ್ದು ಸದ್ಯ ಇರುವಂತದ್ದು ರಾಘವ್. ಗಾಟ್ ಇಟ್. ಥ್ಯಾಂಕ್ ಯು ಜೀವನ್.